ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಶಾಸನ ಪತ್ತೆ ಮಾಡಿದ ದಾಂಡೇಲಿಯ ಪ್ರಾಧ್ಯಾಪಕರು. ವಿಧಾನ ಪರಿಷತ್ತಿನ ಚುನಾವಣೆ ಪೂರ್ವ ತಯಾರಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ BN ವಾಸ್ರೆರವರಿಗೆ ಸನ್ಮಾನ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಜನಪ್ರತಿನಿಧಿಗಳ ಸಭೆ. ನಗರದಲ್ಲಿ ಮತ್ತೆ ಕೊರೋನಾ ಸೋಂಕು ಪತ್ತೆ. ವಾರ್ತೆಗಳ ವಿವರ. ಶಾಸನ ಪತ್ತೆ ಮಾಡಿದ ದಾಂಡೇಲಿಯ ಪ್ರಾಧ್ಯಾಪಕರು. ವೀಕ್ಷಕರೇ, ದಾಂಡೇಲಿ ಎಂಬ ಹೆಸರು ಇಡೀ ದೇಶದಲ್ಲಿ ಬೆಳೆದಿದೆ. ಹಲವಾರು ಪ್ರತಿಭೆಗಳು ದೇಶದಲ್ಲಿ ಹೆಸರುವಾಸಿಯಾಗಿರುವ ನಮ್ಮ ದಾಂಡೇಲಿಯಲ್ಲಿ ನಮ್ಮ ನಗರದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದೇನೆಂದರೆ, ನಮ್ಮ ನಗರದ ಸಮೀಪದ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಸನವನ್ನು ಶೋಧನೆ ಮಾಡಿದ್ದಾರೆ. ನಿಜವಾಗಿಯೂ ಇದು ಒಂದು ಹೆಮ್ಮೆಯ ವಿಷಯ. ಅದರಲ್ಲಿ ಶಾಸನವನ್ನು ಶೋಧನೆ ಮಾಡಿದ್ದಾರೆಂದರೆ ಇದೊಂದು ಅದ್ಭುತ ಸಂಗತಿ ಎಂದು ಹೇಳಬಹುದು. ನೀವೆಲ್ಲರೂ ಕರ್ನಾಟಕ ಶಾಸನಗಳಲ್ಲಿ ಒಂದಾದ ಹಲ್ಮಡಿ ಶಾಸನದ ಬಗ್ಗೆ ಕೇಳಿರಬಹುದು. ಆದರೆ ಇಂದು ನಮ್ಮ ನಗರದ ಪ್ರಾಧ್ಯಾಪಕರು ಸೇರಿ ಕರ್ನಾಟಕದಲ್ಲಿ ಗುರುತಿಸಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾದರೆ ನೋಡೋಣ ಬನ್ನಿ, ಆ ಶಾಸನ ಏನು, ಎಲ್ಲಿ ದೊರಕಿತು ಎಂಬುದರ ಬಗ್ಗೆ ಮಾಹಿತಿ ಈ ವರದಿಯಲ್ಲಿದೆ. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆಯ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ ಜೊತೆ ವಿದ್ಯಾರ್ಥಿಗಳಾದ ಪರಶುರಾಮ್, ಬಾಲಕರಾದ ಅಪ್ಪು, ರಾಮ್ ಸೇರಿ ಹಳಿಯಾಳ್ ತಾಲೂಕಿನ ಗಾಡಿಗೇರು ಸಮೀಪದ ದಟ್ಟ ಕಾಡಿನಲ್ಲಿ ಸುಮಾರು 12ನೇ ಶತಮಾನದ ವೀರಗಲ್ಲನ್ನು ಪತ್ತೆ ಹಚ್ಚಿದ್ದಾರೆ. ಈ ವೀರಗಲ್ಲಿನಲ್ಲಿ ಗ್ರಾಮದ ರಕ್ಷಣೆಗಾಗಿ ಹೋರಾಡಿ ವೀರಮರಣ ಅಪ್ಪಿದ ವೀರರನ್ನು ಸುಂದರ ಶಿಲ್ಪಗಳನ್ನು ಹೊಂದಿದೆ. 3 ಪಟ್ಟಿಕೆ ಹೊಂದಿರುವ ಸೈನಿಕರ ಉಡುಗೆ, ಶಸ್ತ್ರಾಸ್ತ್ರ, ಕುದುರೆ, ಗುರಾಣಿ ಮುಂತಾದವುಗಳನ್ನು ಕಾಣಬಹುದು. ಜೊತೆಗೆ ಹೋರಾಟದಲ್ಲಿ ವೀರಮರಣ ಹೊಂದಿದ ಸೈನಿಕರನ್ನು ಅಪ್ಸರೆಯರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಚಿತ್ರ ಕಾಣಬಹುದು. ಶಾಸನದ ಮೇಲ್ಭಾಗದಲ್ಲಿ ಈಶ್ವರ್ಲಿಂಗ, ನಂದಿ ಮತ್ತು ವೀರರ ಶಬ್ದಗಳಿವೆ. ನಾವು ತೋರಿಸುವ ಈ ದೃಶ್ಯ ನೋಡಿ, ಇದೇ ಈ ಶಾಸನ. ನಮ್ಮ ದಾಂಡೇಲಿಯ ಪ್ರಾಧ್ಯಾಪಕರು ಸೇರಿ ಶೋಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಾಣಿಜ್ಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಚಲವಾದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಪ್ಸರೆಯರು ಮತ್ತು ಮರಣದ ವ್ಯಕ್ತಿಗಳ ಚಿತ್ರಗಳನ್ನು ಸಹಿತ ನಾವು ಕಾಣ್ತೇವೆ. ಸೊ ಹೀಗೆ ಈ ಒಂದು ಮಂಟಪದಲ್ಲಿ ಇರ್ತಕ್ಕಂಥ ಒಂದು ಶಿವನ ವಿಗ್ರಹದ ಮುಂದುಗಡೆ ನಾವಿಲ್ಲಿ ನಂದಿಯನ್ನು ಕಾಣ್ತೀವಿ. ಇದರ ಪಕ್ಕದಲ್ಲಿ ಕೆಲವು ಈಶ್ವರನಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಗುಡಿ ಇತ್ತು. ಅದರ ಅವಶೇಷಗಳು ಸಹಿತ ಇಲ್ಲ ಕಂಡು ಬರ್ತಾ ಇವೆ. ಆದರೆ ಇವತ್ತಲ್ಲಿ ಕೇವಲ ನಂದಿ ಈಶ್ವರನ ಲಿಂಗಕ್ಕಾಗಿ ಉಪಯೋಗಿಸ್ತಕ್ಕಂಥ ಒಂದು ಪೀಠ ಮಾತ್ರ ಇದೆ, ಈಶ್ವರಲಿಂಗ ಇಲ್ಲ. ಇಲ್ಲಿ ನಾವು ಸೂರ್ಯ ಮತ್ತು ಚಂದ್ರರ ದೃಶ್ಯವನ್ನು ಸಹಿತ ನಾವು ಕಾಣ್ತೀವಿ. ಹೀಗೆ ಈ ದಟ್ಟವಾದ ಅರಣ್ಯ ಕಾಡಿನಲ್ಲಿ ಈ ರೀತಿ ವೀರಗಲ್ಲು ಸಿಕ್ಕಿದ್ದು ಸಹಿತ ಅಪರೂಪದ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಈ ಒಂದು ವೀರಗಲ್ಲಿನ ಶೋಧನೆಯಲ್ಲಿ ನನ್ನ ಸಹಪಾಠಿಯಾದ ಡಾಕ್ಟರ್ ಮಂಜುನಾಥ್ ಜಿ ಚಲವಾದಿ, ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು, ಜೊತೆಗೆ ನನ್ನ ವಿದ್ಯಾರ್ಥಿಯಾದ ಪರಶುರಾಮ್ ಕುಂಬೆ ಮತ್ತು ಗ್ರಾಮಸ್ಥರಾದ ರಾಮು ಚಿಕ್ಕ ಬಾಲಕ ಮತ್ತು ಅಪ್ಪು ಮಾಂಬು ಅಂಥೇಳಿ ಇವರೆಲ್ಲ ಸಹಾಯಕರಾಗಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಪ್ರಾಚಾರ್ಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ಮಂಜುನಾಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಟ್ಟವಾದ ಕಾಡು, 2 ನದಿಗಳನ್ನು ದಾಟಿ ಬರಬೇಕು. ಸೊ ಇದು ಶೋಧನೆಯಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂಥ ಒಂದು ಶೋಧನೆ ಆಗಿತ್ತು. ಯಾವುದೇ ರೀತಿಯ ದಟ್ಟವಾದ ಕಾಡಿನಲ್ಲಿ ಮಾರ್ಗ ಮಧ್ಯದಲ್ಲಿ ರಸ್ತೆಗಳಿರಲಿಲ್ಲ. ಆದರೂ ಸಹಿತ ನಮ್ಮ ವಿದ್ಯಾರ್ಥಿಯ ನೆರವಿನಿಂದ ಈ ಒಂದು ವೀರಗಲ್ಲನ್ನು ಪತ್ತೆ ಹಚ್ಚುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅವನಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳು. ಭಾರತೀಯ ಜನತಾ ಪಾರ್ಟಿ ದಾಂಡೇಲಿ ಮಂಡಲ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಹಳಿಯಾಳ್ ದಾಂಡೇಲಿ ಜೋಯ್ಡಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸುನೀಲ್ ಹೆಗಡೆ ಅವರು ನಗರದ ಭಾಜಪಾ ಕಚೇರಿಯಲ್ಲಿ ಬಿಜೆಪಿ ನಗರಸಭಾ ಸದಸ್ಯರುಗಳ ಸಭೆ ನಡೆಸಿ ಅಭ್ಯರ್ಥಿ ಶ್ರೀ ಗಣಪತಿ ಉಳ್ವೇಕರ್ ಅವರ ಪರವಾಗಿ ಮತಯಾಚಿಸಿದರು.
ಈ ವೇಳೆ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಜನರ ಮನೆ ಮನ ತಲುಪುತ್ತಿದೆ. ಹೀಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಸಾರ್ವಜನಿಕರು ಆಶೀರ್ವದಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ವ ಕಾರ್ಯಕರ್ತರು ಪಕ್ಷದ ಗೆಲುವಿಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರ್ಸಾಗರ್, ಪ್ರಧಾನ ಕಾರ್ಯದರ್ಶಿಗಳಾದ ಗುರು ಮಠಪತಿ, ಗಿರೀಶ್ ಟೋಸೂರ್, ಪ್ರಮುಖರಾದ ಬಸವರಾಜ್ ಕಲ್ಶೆಟ್ಟಿ, ಟಿಎಸ್ ಬಾಲ್ಮಣಿ, ನಗರಸಭೆ ಸದಸ್ಯರು, ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದು ತಪ್ಪೈತೆ. 3,000 ಮತದಾರರೊಳಗೆ ಅವ್ರ ಜಾತಿ ಆಧಾರ ಈಗಿನ ದಿನಗಳಲ್ಲಿ ಯಾವುದೇ ಹಿಂಗೆಲ್ಲ ಇರೋದ್ರಿಂದ. ಮತ್ತು ಎರಡನೇದೇನಂತಂದ್ರೆ ಭೀಮಣ್ಣ ನಾಯಕ ದೇಶಪಾಂಡೆದ ಅಭ್ಯರ್ಥಿನ ದೇಶಪಾಂಡೆ ಏನು ಎಮ್.ಎಲ್.ಎ ಅವನ ಅಭ್ಯರ್ಥಿ ಭೀಮಣ್ಣ ನಾಯಕ ನಾವು ಸಪೋರ್ಟ್ ಮಾಡುವಂಥ ಪೊಸಿಷನ್ಗೂ ಇದು ದೃಷ್ಟಿಕೋನ ಸ್ಥಾನ ಮಾಡ್ಕೊಂಡು ಅವನು ಭೀಮಣ್ಣ ನಾಯಕ ದೇಶಪಾಂಡೆನ ಸಪೋರ್ಟ್ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಎನ್ ವಾಸ್ರೆರವರಿಗೆ ಸನ್ಮಾನ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಪತ್ರಕರ್ತ ಬಿಎನ್ ವಾಸ್ರೆಯವರನ್ನು ದಾಂಡೇಲಿ ನಾಡವರ ಸಮಾಜದವರು ನಾಡವರ ಸಮಾಜ ಭವನದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪನ್ಯಾಸಕ, ಲೇಖಕ ಪ್ರವೀಣ್ ನಾಯಕರವರು ತನ್ನ ಪತ್ರಿಕಾ ವೃತ್ತಿಯ ಜೊತೆಗೆ ಸಾಹಿತ್ಯ ಕೃಷಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಬಿಎನ್ ವಾಸ್ರೆಯವರು ದಾಂಡೇಲಿಯಂತಹ ಬಹುಭಾಷಾ ಬಾಂಧವ್ಯದ ನೆಲದಲ್ಲಿ ಎಲ್ಲರನ್ನೂ ಕೂಡಿಕೊಂಡು ಕನ್ನಡ ಕಟ್ಟುವ ಕೆಲಸ ಮಾಡಿದವರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿ ಹಲವಾರು ನೆನಪಿಡುವಂತಹ ಕಾರ್ಯಕ್ರಮ ಸಂಘಟಿಸಿದವರು. ಇದೀಗ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷತೆಯ ಗೌರವ ಒಲಿದು ಬಂದಿದ್ದು, ಹಲವಾರು ಸವಾಲುಗಳ ನಡುವೆ ಅವರು ತಮ್ಮ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆಂದರು. ನಾಡವರ ಸಮಾಜದ ಮಾಜಿ ಅಧ್ಯಕ್ಷ ಎಂಆರ್ ನಾಯಕ್ ಮಾತನಾಡಿ, ಜಾತಿ ಮತವನ್ನು ಮೀರಿ ಸಾಹಿತ್ಯದ ಸಂಘಟನೆ ಮಾಡುವ ಶಕ್ತಿ ವಾಸ್ರೆಯವರಲ್ಲಿದೆ. ವಾಸ್ರೆ ದಾಂಡೇಲಿಯಲ್ಲಿ ಸರ್ವ ಸಮುದಾಯದವರನ್ನು ಪ್ರೀತಿಸಿ ಬೆಳೆದವರು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಡವರ ಸಂಘದ ಅಧ್ಯಕ್ಷ ಕೀರ್ತಿ ಗಾಂವ್ಕರ್ ಅವರು, ಈ ಸನ್ಮಾನ ಕೇವಲ ಜಾತಿಯ ಕಾರಣಕ್ಕಾಗಿ ಅಲ್ಲ, ಅದು ವಾಸ್ರೆಯವರ ಸಾಧನೆಯನ್ನು ಪರಿಗಣಿಸಿ ನೀಡುವ ಗೌರವವಾಗಿದೆ. ಅದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ನಮ್ಮಂತಹ ಅದೆಷ್ಟೋ ಜನರನ್ನು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಎಳೆದು ತಂದಂತಹ ವ್ಯಕ್ತಿ ವಾಸ್ರೆ ಎಂದರು. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸ್ರೆಯವರನ್ನು ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಅಭಿನಂದಿಸಿ ಗೌರವಿಸಿದರು. ದಾಂಡೇಲಿಗಾಗಮಿಸಿದ್ದ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ವಾಸ್ರೆಯವರ ಗೆಲುವಿಗೆ ಶುಭ ಕೋರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವತ್ತೂ ಕಾರ್ಯಗಳಿಗೆ ತಮ್ಮ ಸಹಕಾರವಿದೆ ಎಂದರು. ಸರ್ಕಾರದಿಂದ ಆಗಬೇಕಾದ ಕೆಲಸಗಳ ಬಗ್ಗೆಯೂ ತಮ್ಮಿಂದಾದ ಪ್ರಯತ್ನ ಮಾಡಿ ಸಹಕರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಹಾಗೂ ಪ್ರಮುಖರಿದ್ದರು. ಜನಪ್ರತಿನಿಧಿಗಳ ಸಭೆ. ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಜನಪ್ರತಿನಿಧಿಗಳ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ನಗರದಲ್ಲಿ ಆಯೋಜಿಸಿದ್ದ ಜನಪ್ರತಿನಿಧಿಗಳ ಸಭೆಯನ್ನು ಮಾನ್ಯ ಕಾರ್ಮಿಕ ಖಾತೆ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದರು. ಜನಪ್ರತಿನಿಧಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಾರ್ಯಕರ್ತರು ಒಟ್ಟಾಗಿ ಶ್ರಮ ವಹಿಸಿ ಶ್ರೀ ಗಣಪತಿ ಉಳ್ವೇಕರ್ ಅವರನ್ನು ಆಯ್ಕೆ ಮಾಡಬೇಕಾಗಿದೆ ಹಾಗೂ ಆಡಳಿತ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ದೊರೆತರೆ ಕ್ಷೇತ್ರದ ಅಭಿವೃದ್ಧಿಗೆ ಅನುಕೂಲ ಆಗಲಿದೆ ಎಂದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಶ್ರೀ ಗಣಪತಿ ಉಳ್ವೇಕರ್, ಮಾಜಿ ಶಾಸಕರಾದ ಶ್ರೀ ಸುನಿಲ್ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಂದ್ರು ಎಸಳೆ, ಮಂಡಲಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಕ್ಷೀರ್ಸಾಗರ್,
ಪ್ರಮುಖರಾದ ಶ್ರೀ ನಾಗರಾಜ್ ನಾಯಕ್, ಶ್ರೀ ಮಂಗೇಶ್ ದೇಶಪಾಂಡೆ ಹಾಗೂ ಮಂಡಳದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸದಸ್ಯರ ಮತ ಅವಶ್ಯಕತೆ ಇದೆ. ತಾವು ಮತ್ತೊಮ್ಮೆ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ, ಮುಂದಿನ ಬೆಂಬಲಿತ ಕಾಯಕರ್ತರು ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅದಕ್ಕೆ ಮೊನ್ನೆ ಯಲ್ಲಾಪುರದಲ್ಲಿ ನಡೆದಂಥ ಒಂದು ವಿರಾಟ ದರ್ಶನವನ್ನು ಯಾಕೆ ತೋರಿಸಿದ್ದೇವೆ ಅಂತಂದ್ರೆ, ಕಾರ್ಯಕರ್ತರುಗಳ ಆತ್ಮವಿಶ್ವಾಸ ಹೆಚ್ಚಾಗಬೇಕು. ಯುದ್ಧಕ್ಕೆ ಹೋಗ್ತಕ್ಕಂಥ ಸೈನಿಕರಿಗೆ ಯುದ್ಧ ಗೆಲ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಆತ್ಮವಿಶ್ವಾಸ ಬರಬೇಕು. ಆ ಕಾರಣಕ್ಕಾಗಿ ನಾವು ಒಂದು ವಿರಾಟ ದರ್ಶನವನ್ನು ಮೊನ್ನೆ ಮಾಡಿದ್ವಿ, ಸನ್ಮಾನ್ಯ ಯಡಿಯೂರಪ್ಪನವರ ದಿವಸ. ಇವತ್ತು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾ ಮಾಡ್ತಾ ನಮ್ಮ ಅಭ್ಯರ್ಥಿ ಇಡೀ ಜಿಲ್ಲೆಯ ಕೊನೆಯ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ನಾನು 4 ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದು ಮುಗಿಸಿದೆ, ಮತ್ತು 3 ಕ್ಷೇತ್ರದಲ್ಲಿ ಮತ್ತು 3 ಕ್ಷೇತ್ರದಲ್ಲಿ ನಾಳೆಯಿಂದ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಶಾಸಕರುಗಳು, ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು, ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಕೊನೆ ತನಕ ಎಲ್ಲ ಕಡೆ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ದೈವದವರ ಕಾರ್ಯಕರ್ತರ ಕಡೆ ಮೊದಲನೇ ಬಾರಿಗೆ ಚುನಾವಣೆಯನ್ನು ಗೆಲ್ಲಬೇಕು ಅಂತ ವಿಧಾನ ಪರಿಷತ್ 5 ಚುನಾವಣೆ ಮಾಡಿದ್ದೇವೆ. ಇದು 6ನೇ ಚುನಾವಣೆ ವಿಧಾನ ಪರಿಷತ್. ಮೊದಲನೇ ಚುನಾವಣೆ ಯಶವಂತ ಹೆಗಟ್ಟ ಗೆದ್ದು, 2ನೇ ಚುನಾವಣೆ ವಿಡಿಯೋ ಗೆದ್ದು, 3ನೇ ಚುನಾವಣೆ ಹಸ್ತೋಟಿಕ ಬಾಯಿ ಗೆದ್ದು, 4-5 ಗೊಟ್ಟೇಕರ್ ಗೆದ್ದು, 6ನೇ ಚುನಾವಣೆ ಒಳ್ಳೆಯ 5 ಚುನಾವಣೆಗಳ ಗೆಲ್ಲುವಾಗೂ ಕೂಡ ಆ ಸಂದರ್ಭಕ್ಕೆ ಯಾವ ರಾಜಕೀಯ ಪಕ್ಷ ಕರ್ನಾಟಕದ ಆಡಳಿತಕ್ಕಿತ್ತೋ ಅವರೇ ಆಯ್ಕೆ ಆಗಿದ್ದಾರೆ. ಜನತಾದಳ ಇದ್ದಾಗ ಮೀಡಿಯಾಗಳು ಆಯ್ಕೆ ಅದು, ಯಶವಂತ ಹೆಗಟ್ಟ ಆಯ್ಕೆ. ಕಾಂಗ್ರೆಸ್ ಇದ್ದಾಗ ಈ 3 ಜನ ಆಯ್ಕೆ, 3 ಸಲ ಆಯ್ಕೆ. ಇವತ್ತು ಬಿಜೆಪಿಯ ಪಾಳಿ, ಬಿಜೆಪಿ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ. ವಿಧಾನ ಪರಿಷತ್ತಿಗೆ ಮೊದಲನೇ ಬಾರಿಗೆ ಸ್ಥಳೀಯ ಕ್ಷೇತ್ರ ಚುನಾವಣೆ. ಮಿಲನ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಹಾಗೂ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಜಗತ್ಪ್ರಸಿದ್ಧ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ಗಳಾದ ಸೋನಿ, ಎಲ್ಜಿ, ಸ್ಯಾಮ್ಸಂಗ್, ಹೈಯರ್ ಕಂಪನಿಗಳ ಎಲ್ಲ ಬಗೆಯ ಓಲೆಟ್, ಕ್ಯೂಲೆಟ್, ನ್ಯಾನೋಸೆಲ್, ಅಲ್ಟ್ರಾ HD 4K, ಸೋನಿ, ಬ್ರೇವಿಯಾ ಹೀಗೆ ಹಲವಾರು ಹೊಸ ತಂತ್ರಜ್ಞಾನವುಳ್ಳ LED ಟಿವಿಗಳು ಲಭ್ಯ. ಜಗತ್ಪ್ರಸಿದ್ಧ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ ಬ್ರ್ಯಾಂಡ್ಗಳಾದ ಎಲ್ಜಿ, ಸ್ಯಾಮ್ಸಂಗ್, ವಾಲ್ಪೂಲ್, ಹೈಯರ್, ಗೋದ್ರೇಜ್, ಲಿಬರ್, ವೋಲ್ಟಾಸ್ ಹೀಗೆ ಅನೇಕ ಕಂಪನಿಗಳ ಹೊಸ ತಂತ್ರಜ್ಞಾನವುಳ್ಳ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ಗಳು ನಮ್ಮಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಏರ್ ಕಂಡೀಷನ್ ಬ್ರ್ಯಾಂಡ್ಗಳಾದ ವೋಲ್ಟಾಸ್, ಲಾಯ್ಡ್, ಎಲ್ಜಿ ಕಂಪನಿಗಳ ನವೀನ ಮಾದರಿಯ ಇನ್ವರ್ಟರ್, AC 3 ಸ್ಟಾರ್ ಹಾಗೂ 5 ಸ್ಟಾರ್ ರೇಟಿಂಗ್ನಲ್ಲಿ ಲಭ್ಯ. ನಿಮ್ಮ ಮನೆಗೆ ಹಾಗೂ ಆಫೀಸಿಗೆ ಬೇಕಾಗುವಂತಹ ವಿವಿಧ ಬಗೆಯ ಫರ್ನಿಚರ್ಗಳು ನಮ್ಮಲ್ಲಿ ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರು, ಬ್ಯಾಂಕುಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ವಿವಿಧ ಕಂಪನಿಗಳ ನವೀನ ಮಾದರಿಯಲ್ಲಿ ಲಭ್ಯವಿದೆ. ಎಲ್ಲ ವಸ್ತುಗಳನ್ನು ಒಮ್ಮೆಲೆ ಖರೀದಿಸುವಾಗ ಹಣಕಾಸು ತೊಂದರೆಯಾದವರಿಗೆ 0% ಇಂಟ್ರೆಸ್ಟ್ನೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವೂ ಇದೆ. ಮಿಲನ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ಗಾಗಿ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾದಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ ಸಿಬ್ಬಂದಿಯ ಧ್ಯೇಯವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ನಗರಗಳಾದ ಕಾರವಾರ, ಭಟ್ಕಳ, ಶಿರ್ಸಿ, ಹೊನ್ನಾವರ, ದಾಂಡೇಲಿ, ಹಳಿಯಾಳದಲ್ಲಿ ಶೋರೂಮ್ ಹೊಂದಿರುತ್ತೇವೆ. ಗುಣಮಟ್ಟದ ಎಲೆಕ್ಟ್ರಾನಿಕ್ ಫರ್ನಿಚರ್ ಹಾಗೂ ಹೋಮ್ ಅಪ್ಲಯನ್ಸಸ್ಗಳಿಗಾಗಿ ಇಂದೇ ನಮ್ಮ ಶೋರೂಮ್ಗಳಿಗೆ ಭೇಟಿ ನೀಡಿ.
ಹಾಗಾದರೆ ನಮ್ಮ ವಿಳಾಸ JS ಬಿಲ್ಡಿಂಗ್ JN ರೋಡ್ ದಾಂಡೇಲಿ. ಹಿಂದೆ ಭೇಟಿ ನೀಡಿ. ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ. ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಎಂಬ ಗಾದೆ ಮಾತು ಹಿರಿಯರು ಮಾಡಿ ಹೋಗಿದ್ದಾರೆ. ಗಾದೆ ಎಂದಿಗೂ ಸುಳ್ಳಾಗದು. ಈ ಮಾತನ್ನು ನಾವು ಏಕೆ ಹೇಳುತ್ತಿದ್ದೇವೆ ಎಂದರೆ, ನಾವು ತೋರಿಸುವ ಈ ವಿಡಿಯೋ ನೋಡಿ. ಇಲ್ಲಿ ಯುವಕರು ತಮಾಷೆ ಮಾಡುತ್ತಾ ಕೊನೆಗೆ ತಮಾಷೆ ಸಾವಿನಿಂದ ಅಂತ್ಯವಾಗಿದೆ. ಈ ವಿಡಿಯೋ ಇಂದಿನ ಯುವಕರಿಗೆ ಸಂದೇಶ ನೀಡುವ ವಿಡಿಯೋ ಆಗಿದೆ. ವೀಕ್ಷಕರೇ, ಇದು ಗಮನವಿಟ್ಟು ನೋಡಿ. ಯುವಕರ ಒಂದು ಗುಂಪು ತನ್ನ ಸ್ನೇಹಿತನ ಹುಟ್ಟುಹಬ್ಬವನ್ನು ಆಚರಿಸಲು ಅವನಿಗೆ ರಸ್ತೆಯಲ್ಲಿ ಕರೆದುಕೊಂಡು ಬಂದಿದ್ದಾರೆ. ತನ್ನ ಸ್ನೇಹಿತನ ಹುಟ್ಟುಹಬ್ಬ ತುಂಬಾ ಸಂತಸ ಮತ್ತು ವಿಜೃಂಭಣೆಯಿಂದ ಮಾಡುವ ಉದ್ದೇಶ ಅವರದಾಗಿತ್ತು. ಆದರೆ ಅಲ್ಲಿ ನಡೆದ ಘಟನೆಯೇ ಬೇರೆ. ಹುಟ್ಟುಹಬ್ಬ ಆಚರಣೆ ಮಾಡಲು ಕೇಕನ್ನು ತಂದಿದ್ದರು. ಆ ಕೇಕ್ ತಿನ್ನುವ ಬದಲು ಅದನ್ನು ಹುಟ್ಟುಹಬ್ಬ ಆಚರಿಸುವ ಯುವಕನ ಮುಖದ ಮೇಲೆ ಒರೆಸಿದರು. ನಂತರ ಅವನನ್ನು 4-5 ಜನ ಎತ್ತಿ ಉಯ್ಯಾಲೆ ಹಾಗೆ ತೂಗಿದರು. ಈ ಸಂದರ್ಭದಲ್ಲಿ ಆತನ ಹೃದಯ ಬಡಿತ ನಿಂತು ಆ ಯುವಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಈ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದು ತೋರಿಸುವ ನಮ್ಮ ಉದ್ದೇಶ ಇಷ್ಟೇ. ಈಗ ಹುಟ್ಟುಹಬ್ಬವನ್ನು ಸರ್ಪ್ರೈಸ್ ಆಗಿ ಆಚರಿಸುವ ಟ್ರೆಂಡ್ ನಡೆದಿದೆ. ಅದರಲ್ಲಿ ನಮ್ಮ ದಾಂಡೇಲಿಯ ಯುವಕರು ಕೂಡ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಹುಟ್ಟುಹಬ್ಬವನ್ನು ಆಚರಿಸಿ, ಆದರೆ ಯಾವುದೇ ಜೀವಹಾನಿ ಆಗದಂತೆ ನೋಡಿಕೊಳ್ಳಿ ಎಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ನಗರದಲ್ಲಿ ಮತ್ತೆ ಕೊರೋನಾ ಸೋಂಕು ಪತ್ತೆ. ನಗರದಲ್ಲಿ ಮತ್ತೆ ತನ್ನ ಆಟ ಪ್ರಾರಂಭ ಮಾಡಿದ ಕೊರೋನಾ ಮಹಾಮಾರಿ. ಕಳೆದ 4 ತಿಂಗಳಿಂದ ಮಂಕಾಗಿದ್ದ ಕೊರೋನಾ ಮಹಾಮಾರಿ ಗುರುವಾರದಿಂದ ಮತ್ತೆ ತನ್ನ ಆಟವನ್ನು ಪ್ರಾರಂಭ ಮಾಡಿದೆ. ನಗರದಲ್ಲಿ 7 ಕೊರೋನಾ ಸೋಂಕು ದೃಢಪಟ್ಟಿದೆ. ಇದರಿಂದ ದಾಂಡೇಲಿಯಲ್ಲಿ ಕೊಂಚ ಆತಂಕ ಮನೆ ಮಾಡಿದೆ. ಅದರಲ್ಲಿ ಒಂದು ಗರ್ಭಿಣಿ ಮಹಿಳೆ ಸೇರಿ 1 ಮತ್ತು 3 ವರ್ಷದ ಕಂದಮ್ಮಗಳಿಗೂ ಬಿಡದ ಕೊರೋನಾ ಮಹಾಮಾರಿ. ಮತ್ತೆ ಕೊರೋನಾ ಮಹಾಮಾರಿ ನಗರದಲ್ಲಿ ಬೆಳೆಯುತ್ತಿದೆ. ಮಾಸ್ಕ್ ಮರೆತು ನಡೆಯುವ ಜನರಿಗೆ ಇದೊಂದು ಪಾಠ. ಆದ್ದರಿಂದ ಜನರಲ್ಲಿ ತಿಳಿ ಹೇಳುವುದೇನೆಂದರೆ, ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಜೊತೆ ಅಕ್ಷತಾ ಚವ್ಹಾಣ್, ಕ್ಯಾಮ್ರಾಮನ್ ಲತೀಶ್ ಚಾಟ್ಲಾ. ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.